ಹಾಯ್ ಎಲ್ಲರಿಗೂ ನಮಸ್ಕಾರ. ಎಜೆ ವ್ಲಾಗ್ಗೆ ಸ್ವಾಗತ. ನಾನು ಚಂದ್ರಿಕಾ. ಇವತ್ತು ನಾನು ಸ್ಪೆಷಲಾಗಿ ಹೆಸರು ಕಾಳು ಬಸ್ಸಾರು ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು. ಸಾಂಬಾರು ಪಲ್ಯ ಆಗಿರ್ಬೋದು, ನೀವು ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಮೊದಲದಾಗಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನೀರು ಹಾಕ್ಬಿಟ್ಟು ಹೆಸರು ಕಾಳನ್ನ ಚೆನ್ನಾಗಿ ಬೇಯಿಸ್ಕೋಬೇಕು. ಆ ಕಟ್ಟಿಂದರೆ ನಾವು ಬಸ್ಸಾರನ್ನ ಮಾಡೋದು. ಅದಾದ ನಂತರದಲ್ಲಿ ಪಕ್ಕದ ಒಲೆಯಲ್ಲಿ ಆ ಬಾಳೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದ ನಂತರದಲ್ಲಿ ಈರುಳ್ಳಿನ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ, ಹುರ್ಕೋಬೇಕಾಗುತ್ತೆ. ಯಾಕಂದರೆ ಅದು ಹಸಿ ಸ್ಮೆಲ್ಲೆಲ್ಲ ಇರುತ್ತೆ ಅಲ್ವಾ, ಅದನ್ನೆಲ್ಲ ಹುರ್ಕೊಂಡು ಅದಾದ ನಂತರದಲ್ಲಿ ಜೀರಿಗೆ ಹಾಕ್ಕೊಂಡು ಆ ಜೀರಿಗೆನೂ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಾದಮೇಲೆ ಟೊಮೊಟೊ ಮತ್ತು ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಅದು ಯಾವುದೇ ರೀತಿಯಾದಂಥ ಹಸಿ ಸ್ಮೆಲ್ ಏನೇನಿರುತ್ತೋ ಅದೆಲ್ಲ ಹೋಗಬೇಕು. ಅದಾದ ನಂತರ ಶುಂಠಿ ಹಾಕ್ಕೊಂಡು ಎಲ್ಲನೂ ಒಂದೇ ಸಲ ಹಾಕ್ಕೊಂಡು ಹುರ್ಕೊಳಕ್ಕಿಂತ ಒಂದೊಂದೇ ಒಂದು 1 ಮಿನಿಟ್ ಆದ ನಂತರದಲ್ಲಿ ಎಲ್ಲನೂ ಹಾಕ್ಕೊಂಡು ಹುರ್ಕೋಬೇಕಾಗುತ್ತೆ. 1 ಮಿನಿಟ್ಗಿಂತನೂ ಅಟ್ಲೀಸ್ಟ್ ಇನ್ನೂ ಕಡಿಮೆ ಒಂದು 30 ಸೆಕೆಂಡ್ನ ನಾವೆಲ್ಲ ಪದಾರ್ಥಗಳನ್ನ ಹಾಕ್ಕೊಂಡು ಹುರ್ಕೋಬೇಕಾಗುತ್ತೆ. ಬೆಳ್ಳುಳ್ಳಿ ಹಾಕ್ಕೊಂಡು ಅದಾದಮೇಲೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಒಂದು ಹಸಿ ಸ್ಮೆಲ್ ಏನೇನಿರುತ್ತೋ ಅದೆಲ್ಲ ಹೋದ ನಂತರದಲ್ಲಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಹಸಿ ಸ್ಮೆಲ್ ಎಲ್ಲ ಇರುತ್ತೆ ಅಲ್ವಾ, ನಾನು ಮುಂಚೆನೇ ಹೇಳಿದ್ದೆ ನಿಮಗೆ ಹಸಿ ಸ್ಮೆಲ್ ಏನೂ ಇರಬಾರ್ದು ಅಂತಂದು. ಆಗ ಬಸ್ಸಾರು ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಯಾವಾಗಲೂ ಬೇಳೆ ಸಾಂಬಾರು ತಿಂದು ಅಥವಾ ಏನೇ ಈಗ ಬ್ಯಾಚುಲರ್ಸ್ ಇದ್ದಾಗ ಬೇಳೆ ಸಾಂಬಾರೆಲ್ಲ ತಿಂತಾ ಇರ್ತಾರೆ ಅಥವಾ ಟೊಮೊಟೊ ಸಾಂಬಾರೆಲ್ಲ ತಿಂತಾ ಇರ್ತಾರೆ. ಸಮ್ಟೈಮ್ಸ್ ಈ ಥರ ಒಂದು ಚೆನ್ನಾಗಿ ವೆರೈಟಿಯಾಗಿ ಏನಾದರೂ ಮಾಡ್ಕೊಂಡಾಗ ತುಂಬ ನಾಲಿಗೆಗೆ ತುಂಬ ಟೇಸ್ಟ್ ಕೊಡುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಬ್ಯಾಚುಲರ್ಸ್ ಇದು ಮಾಡ್ಕೋಬೋದು, ಫ್ಯಾಮಿಲಿಯವರು ಇದು ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಇದು ನನಗೆ ನಮ್ಮ ಅತ್ತೆ ಹೇಳಿದ್ದು. ಮುಂಚೆನೇ ನಮ್ಮ ಅಮ್ಮವ್ರು ಮಾಡ್ತಾಯಿದ್ರು ನಮ್ಮ ದಾವಣಗೆರೆಯಲ್ಲೆಲ್ಲ, ನಮ್ಮ ದೊಡ್ಡಮ್ಮ ಅವರು. ಅದಕ್ಕೆ ನಾನು ಅದೇ ಥರ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತಂದು ಮಾಡ್ತಾಯಿದ್ದೀನಿ. ಇದೆಲ್ಲನೂ ಫ್ರೈ ಆದಮೇಲೆ ಒಂದು ಮಿಕ್ಸಿ ಬಟ್ಲ ಇಟ್ಕೊಂಡು ಅದೆಲ್ಲನೂ ನಾವು ಏನೇನು ಫ್ರೈ ಮಾಡ್ಕೊಂಡಿದ್ವೋ ಎಲ್ಲನೂ ಹಾಕ್ಕೊಂಡು ಅದಾದ ನಂತರದ ಜೊತೆಗೆ ಸ್ವಲ್ಪ ಖಾರ ಪುಡಿ, ಜಾಸ್ತಿ ಸಾಂಬಾರು ಪುಡಿ ಹಾಕಬೇಕಾಗುತ್ತೆ, ಸ್ವಲ್ಪ ಅರಿಶಿನ, ಗರಂ ಮಸಾಲ, ಪೆಪ್ಪರ್ ಪೌಡ್ರು ಇದನ್ನೆಲ್ಲ ಹಾಕ್ಕೊಂಡು ರುಬ್ಕೋಬೇಕು. ಸಣ್ಣಕ್ಕೆ ರುಬ್ಕೊಂಡು ಅದಾದಮೇಲೆ ಆ ಪಲ್ಯ ಮಾಡಲಿಕ್ಕೆ ನಾನು ರೆಡಿ ಮಾಡ್ಕೊತಾ ಇದ್ದೆ. ಬಾಳೆ ತೊಗೊಂಡು ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕಿ ಸಾಸಿವೆನ ಚೆನ್ನಾಗಿ ಹುರ್ಕೋಬೇಕು, ಇಲ್ಲಾಂದರೆ ಅದು ಸ್ವಲ್ಪ ಕಹಿ ಆಗುತ್ತೆ. ಚೆನ್ನಾಗಿ ಹುರ್ಕೊಂಡು ಅದಾದಮೇಲೆ ಈರುಳ್ಳಿ ಹಾಕ್ಬಿಟ್ಟು ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಹೆಸರು ಕಾಳು ಬೇಯಿಸ್ಕೊಂಡಂಥ ಹೆಸರು ಕಾಳನ್ನ ನಾವು ತೊಗೊಂಡು ಅದೆಲ್ಲ ಫ್ರೈ ಅದಾದಮೇಲೆ ಅದನ್ನು ಬಾಳೆಗೆ ಹಾಕ್ಬಿಟ್ಟು ನಾವು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಆಲ್ರೆಡಿ ಇದೆಲ್ಲ ಬೆಂದೋಗಿರುತ್ತೆ, ಆದರೂ ಸಹ ಸ್ವಲ್ಪ ಇನ್ನೂ ಟೇಸ್ಟಿ ಜಾಸ್ತಿ ಬರಬೇಕು, ಟೇಸ್ಟಿಯಾಗಿರಬೇಕು ಅಂತಂದರೆ ನಾವು ಸ್ವಲ್ಪ ಬೇಯಿಸ್ಕೊಂಡು ಅದಾದಮೇಲೆ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕಿ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಿನ್ನೂ ಸ್ವಲ್ಪ ಟೇಸ್ಟ್ ಜಾಸ್ತಿನೇ ಕೊಡುತ್ತೆ ಅಂತ ಹೇಳ್ತಾರೆ. ಈಗ ಉತ್ತರ ಕರ್ನಾಟಕ ಆಗಿರ್ಬೋದು, ದಕ್ಷಿಣ ಕರ್ನಾಟಕ ಅಂತ ಇದ್ದಾಗ ಅಲ್ಲಿ ಕೊಬ್ಬರಿನ ಜಾಸ್ತಿ ಯೂಸ್ ಮಾಡಲ್ಲ. ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ಕಡಿಮೆನೇ ಅಂತ ಹೇಳ್ಬೋದು. ಈ ಭಾಗದಲ್ಲಿ ದಕ್ಷಿಣ ಕನ್ನಡದಲ್ಲಿ ಸ್ವಲ್ಪ ಜಾಸ್ತಿ ಕೊಬ್ಬರಿನ ಯೂಸ್ ಮಾಡ್ತಾರೆ. ಈ ಪಲ್ಯಕ್ಕೆ ಇಷ್ಟಾದರೂ ಸಾಕು. ಏನಾದರೂ ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಕೊಡಬೇಕು ಅಂತ ಅಂದರೆ ನಾವು ಹಸಿ ಕೊಬ್ಬರಿನ ಚೆನ್ನಾಗಿ ತುರ್ಕೊಂಡು ಇಟ್ಕೋಬೇಕು. ಅದಾದಮೇಲೆ ಫೈನಲಾಗಿ ಲಾಸ್ಟು ಎಲ್ಲ ಬೆಂದಾದಮೇಲೆ ಇದನ್ನು ಕೊಬ್ಬರಿ ಹಾಕಿ ಒಂದು 1 ಮಿನಿಟ್ ಬೇಯಿಸ್ಬಿಟ್ಟು ಇಳಿಸ್ಬಿಟ್ರೆ ರುಚಿಕರವಾದಂತಹ ಹೆಸರು ಕಾಳು ಪಲ್ಯ ರೆಡಿಯಾಗಿರುತ್ತೆ. ಇನ್ನು ನಾವು ಮುಂಚೆ ಫ್ರೈ ಮಾಡ್ಕೊಂಡಿದ್ದಂತಹ ಎಲ್ಲ ಪದಾರ್ಥನ ಮಿಕ್ಸಿ ಮಾಡ್ಕೊಂಡಿದ್ವಿ. ಅದಕ್ಕೆ ಸಾಂಬಾರಿಗೆ ಒಗ್ಗರಣೆ ಹಾಕಲಿಕ್ಕೆ ನಾನು ಮತ್ತೆ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ ಮತ್ತು ಈರುಳ್ಳಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಕರಿಬೇವು ಇದನ್ನೆಲ್ಲ ಹಾಕಿ ನಾವು ಹುರ್ಕೋಬೇಕಾಗುತ್ತೆ. ಚೆನ್ನಾಗಿ ಅದು ಫ್ರೈ ಮಾಡ್ಕೋಬೇಕು. ಇಲ್ಲಾಂದರೆ ಆಪ್ಷನಲ್, ಜಸ್ಟ್ ಸಾಸಿವೆ ಮತ್ತು ಈರುಳ್ಳಿ ಹಾಕ್ಕೊಂಡ್ರೂ ಸಾಕಾಗುತ್ತೆ. ಯಾಕೆಂದರೆ ನಾವು ಈಗ ರುಬ್ಕೊಂಡಿದ್ವಲ್ಲ, ರುಬ್ಬದಲ್ಲಿ ನಾವು ಕೊತ್ತಂಬರಿ ಹಾಕಿದ್ವಿ, ಕರಿಬೇವು ಹಾಕ್ಕೊಂಡು ಎಲ್ಲನೂ ಸಹ ಹಾಕ್ಕೊಂಡು ರುಬ್ಕೊಂಡಿದ್ವಿ. ಆ ಕೊತ್ತಂಬರಿನ ನೀವು ಸಾಂಬಾರಿಗೆ ಒಗ್ಗರಣೆ ಆದಮೇಲೆ ಫೈನಲ್ ಲಾಸ್ಟಿಗೆ ನೀವು ಕೊತ್ತಂಬರಿ ಹಾಕಿದ್ರೆ ನಡೆಯುತ್ತೆ, ಇಲ್ಲ ಮಿಕ್ಸರ್ ಮಾಡಿದರೂ ಸಹ ನಡೆಯುತ್ತೆ. ಇದಾದಮೇಲೆ ನಾವು ಚೆನ್ನಾಗಿ ಇದನ್ನು ಈರುಳ್ಳೆಲ್ಲ ಬೆಂದಾದಮೇಲೆ ನಾವು ರುಬ್ಬಿದಂಥ ಮಸಾಲನ ಅದು ಪಾತ್ರೆಗೆ ಹಾಕ್ಬಿಟ್ಟು ಚೆನ್ನಾಗಿ ಅದು ಎಲ್ಲ ಬೆಂದ್ಕೋಬೇಕು. ಯಾಕಂದರೆ ಹಸಿ ಸ್ಮೆಲ್ಲೆಲ್ಲ ಇರುತ್ತೆ ಅಲ್ವಾ, ಎಲ್ಲ ಕುದ್ದಾದ್ಮೇಲೆ ಅದೆಲ್ಲ ಸ್ಮೆಲ್ಲೆಲ್ಲ ಹೋಗುತ್ತೆ. ಇದಾದ ನಂತರದಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡು ಹುಣಸೆಹಣ್ಣು ನಾನು ಮುಂಚೆ ನೆನಿಟ್ಟಿದ್ದೆ. ಹುಣಸೆಹಣ್ಣು ಹಾಕ್ಬಿಟ್ಟು ನಾವು ಮುಂಚೆ ಹೆಸ್ರು ಕಾಳು ಕಟ್ಟನ್ನ ನೆನಿಕ್ಕಿದ್ವಲ್ಲ, ಆ ಹೆಸ್ರು ಕಾಳು ಕಟ್ಟು ಹಾಕಿ ಚೆನ್ನಾಗಿ ಕುದಿಸಿದ್ರೆ ಬಿಸಿಯಾದಂಥ ಹೆಸ್ರು ಕಾಳು ಬಸ್ಸಾರು, ಹೆಸ್ರು ಕಾಳು ಪಲ್ಯ ರೆಡಿಯಾಗಿರುತ್ತೆ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ.